ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವಂಶಸ್ ಕಿಚನ್ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ಕೋಕೋನಟ್ ಲಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈ ಕೋಕೋನಟ್ ಲಡ್ಡುನ ನೀವು ನೈವೇದ್ಯಕ್ಕಾದ್ರೂ ಇಡಬಹುದು ಅಥವಾ ಫಂಕ್ಷನ್ಸ್ಗಾದ್ರೂ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ ಅಲ್ಲಿ ನಾನು ಕೋಕೋನಟ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಬನ್ನಿ. ಮೊದಲಿಗೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಈಗ ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನ್ ಆಗುವಷ್ಟು. ಈ ರೀತಿ ತುಪ್ಪ ಹಾಕೊಂಡಾದ್ಮೇಲೆ ಕೋಕೋನಟ್ ಪೌಡರ್ ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ ಈ ಕಪ್ ಆಗುವಷ್ಟು, ಈ ಕಪ್ನ ಅಳತೆನಲ್ಲಿ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಅಂತ ಹೇಳಿ, ಸೊ ಇದನ್ನ ಹಾಕೋತಾ ಇದ್ದೀನಿ. 1.5 ಕಪ್ ಹಾಕೋತಾ ಇದ್ದೀನಿ. ಇದನ್ನ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ಈ ರೀತಿ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಇಲ್ಲ ಅಂತಂದರೆ ಏನೂ ಇಲ್ಲ, ಸಿಂಪಲ್ ಕೊಬ್ಬರಿ ಇರುತ್ತಲ್ಲ ಅದನ್ನು ತುರಿದು ಒಂದು 2ರಿಂದ 3 ಸುಮ್ಮನೆ ಒಂದು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ತರಿಯಾಗಿ ಕೊಬ್ಬರಿ ಪೌಡ್ರ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಹಾಲು ಹಾಕೋತಾ ಇದ್ದೀನಿ. ಕಾಯಿಸಿರೋ ಹಾಲೇ. ನೋಡಿ, ಯಾವ ಕಪ್ಪಿನ ಅಳತೆನಲ್ಲಿ ನಾನು ಪೌಡರ್ ಹಾಕ್ಕೊಂಡಿದ್ದೆ ಅದೇ ಕಪ್ನಲ್ಲೇ ಒಂದು ಸ್ವಲ್ಪ, ಒಂದು ಕಪ್ಗಿಂತ ಒಂದು 3/4 ಭಾಗದಷ್ಟು ಹಾಲು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಇದೇ ರೀತಿ ರೋಸ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಲೈಟಾಗಿ ಗಟ್ಟಿ ಆಗುತ್ತೆ. ನೋಡಿ, ಲೋ ಫ್ಲೇಮಲ್ಲೇ ಈ ರೀತಿ ನಾವು ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ. ಸೇಮ್ ಹಾಲಿನ ಅಳತೆ ಎಷ್ಟು ತೊಗೊಂಡಿರ್ತೀರೋ ಅದೇ ಅಳತೆಯಷ್ಟು ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಬೆಲ್ಲ ಕೂಡ ಹಾಕೊಳ್ಬೋದು. ಇದನ್ನ ಕೂಡ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಪಾಕ ಥರ ಸ್ವಲ್ಪ ನೀರಾಗುತ್ತೆ. ಇದೇ ರೀತಿ ತಿರುಗಿಸ್ತಾ ಇರಬೇಕು. ನೋಡಿ, ಇದು ಸ್ವಲ್ಪ ಒಂಥರ ಪಾಕ ಥರ ಬಿಟ್ಕೊಂಡಿದೆ. ಸ್ವಲ್ಪ ನೀರು ಥರ ಇದೆ. ಯಾಕೆ ಅಂದರೆ ನಾವು ಸಕ್ಕರೆ ಹಾಕಿದ್ರಲ್ಲ, ಅದರಿಂದ ಈ ರೀತಿ ಪಾಕ ಥರ ಇದೆ. ಸೊ ಈಗ ಇದಕ್ಕೆ ಸ್ವಲ್ಪ ಗಟ್ಟಿ ಆಗೋದಕ್ಕೆ ನಾನು ಏನು ಮಾಡ್ತೀನಿ, ಮಿಲ್ಕ್ ಪೌಡ್ರನ್ನ ಹಾಕೋತೀನಿ. ನೋಡಿ, ಈ ರೀತಿ 10 ರೂಪೀಸ್ದು ಮಿಲ್ಕ್ ಪೌಡ್ರ್ ಬರುತ್ತಲ್ಲ, ಇದನ್ನ ಒಂದು 2 ಪ್ಯಾಕೆಟು ಹಾಕೋತೀನಿ. ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಥಿಕ್ನೆಸ್ ಕೂಡ ಬರುತ್ತೆ. ಇದು ಕಂಪ್ಲೀಟ್ ಪ್ರೋಸೆಸ್ಸು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಎಲ್ಲೂ ಕೂಡ ಹೈ ಫ್ಲೇಮ್ ಇಟ್ಕೋಬಾರ್ದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಗಂಟಿಲ್ದಿರೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋತಾ ಬರೋಣ. ನೋಡಿ, ಈಗ ಗಟ್ಟಿಗಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಹಾಗೆ ಒಂದು 5 ನಿಮಿಷ ಬಿಡಿ. ಕಂಪ್ಲೀಟಾಗಿ ಇದು ತಣ್ಣಗಾಗೋದಕ್ಕೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಈ ರೀತಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದು ನಾನು 1/2 ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ಗಟ್ಟಿಗಾಗಿದೆ. ಉಂಡೆ ರೀತಿ ಮಾಡ್ಕೊಳ್ಳೋ ಅಷ್ಟು ಗಟ್ಟಿಗಾಗಿದೆ. ನೋಡಿ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ನೋಡಿ ಎಷ್ಟು ಗಟ್ಟಿಗಾಗಿದೆ. ಈಗ ಅದನ್ನು ಲಡ್ಡು ರೀತಿ ಶೇಪ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕೈಗಳಿಗೆ ನಾನು ತುಪ್ಪನ ಸವರ್ಕೊಂಡಿದ್ದೀನಿ. ಈಗ ಉಂಡೆಗಳು ಮಾಡ್ಕೊಳ್ಳೋಣ.
ನೋಡಿ ಈ ರೀತಿ ನಾನು ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಕೊಕೊನಟ್ ಪೌಡ್ರಲ್ಲಿ ಫುಲ್ ಕೋಟೆಡ್ ಮಾಡ್ಕೋತೀನಿ. ಈಗ ನೋಡಿ ಈ ರೀತಿ ಬರುತ್ತೆ. ನೋಡಿ ಇಷ್ಟು ಕಲರ್ಫುಲ್ ಆಗಿದೆ. ನೋಡಿ ನೀವು ಈ ಲಡ್ಡು ಮೇಲ್ಗಡೆ ಡ್ರೈ ಫ್ರೂಟ್ಸ್ನು ಕೂಡ ಇಡ್ಬೋದು. ಗೋಡಂಬಿ ಅಥವಾ ದ್ರಾಕ್ಷಿ ಆ ರೀತಿ ಏನಾದರೂ ಇಡ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಾನು ಕೊಕೊನಟ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಸಿಂಪಲ್ ರೆಸಿಪಿಗಾಗಿ ಹಂಸಸ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಧನ್ಯವಾದಗಳು.